ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚೆಗೆ ಅನೈತಿಕ ಸಂಬಂಧಗಳು ಅದರಿಂದ ಕ್ರಿಮಿನಲ್ ಆಕ್ಟಿವಿಟೀಸ್ ವಿಪರೀತವಾಗ್ತಾ ಇದೆ. ಈಗ ಇದೇ ಇನ್ನೊಂದು ಸುದ್ದಿ, ಪ್ರಿಯಕರನ ಜೊತೆ ಸೇರಿ ಮಗಳನ್ನೇ ಕೊಂದಳ ತಾಯಿ ಅಂತಕ್ಕಂಥದ್ದು. ಅಕ್ರಮ ಸಂಬಂಧ, ಮಗುವಿನ ಬಣ್ಣದ ಕಾರಣಕ್ಕೆ ಕೊಲೆ. ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ ವಿಲ್ಲಾದಲ್ಲಿ ಈ ಘಟನೆ ನಡೆದಿರೋದು. ವೆನ್ನಿಲಾ ಎಂಬ 6 ವರ್ಷದ ಮಗುವಿನ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ. ಮಗು ಮೃತಪಟ್ಟ 3 ತಿಂಗಳ ಬಳಿಕ ಈಗ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಪತ್ನಿ ಪ್ರಿಯಾಂಕಾ ಪ್ರಿಯಕರ ಮೋಹನ್ ವಿರುದ್ಧ ಗಂಡ ದೂರು ಕೊಟ್ಟರು. ಪತಿ ಪ್ರವೀಣ್ ದೂರು ಆಧರಿಸಿ ಕಾಡುಗೋಡಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಪ್ರಿಯಕರ ಮೋಹನ್ ಬಂಧನವಾಗಿದೆ, ಆದರೆ ಪ್ರಿಯಾಂಕಾ ನಾಪತ್ತೆಯಾಗಿರ್ತಕ್ಕಂಥದ್ದು. 3 ತಿಂಗಳಾಗೋಗಿದೆ ಆ ಮಗು ಕೊಂದು. ಈಗ ದೂರು ದಾಖಲಾಗಿರೋದು. ಅಂದರೆ ಆ ಮಗುವಿನ ಬಣ್ಣ, ಆ ಬಣ್ಣದಿಂದಾಗಿ ಕಪ್ಪಗಿದೆ ಅಂತನೋ ಏನೋ ಗೊತ್ತಿಲ್ಲ. ಬಟ್ ಇವರ ಅಕ್ರಮ ಸಂಬಂಧಕ್ಕೆ ಆ ಮಗು ಏನು ತಪ್ಪು ಮಾಡಿತ್ತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಮಗುವನ್ನು ಯಾಕೆ ಕೊಲ್ಲಬೇಕಾಗಿತ್ತು, ಏನು ನಡೆದಿತ್ತು, ಇದು ಏನು ಕ್ರಿಮಿನಲ್ ಕಾನ್ಸ್ಪಿರಸಿ ಇದು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಗಂಡನೇ ದೂರು ಕೊಟ್ಟಿದ್ದಾರೆ ತನ್ನ ಹೆಂಡತಿ ವಿರುದ್ಧ ಮತ್ತು ಹೆಂಡತಿಗೊಬ್ಬ ಪ್ರಿಯಕರ ಅವನ ವಿರುದ್ಧ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಏನಿದು ಡೀಟೇಲ್ಸ್, ಏನು ಕಥೆ ಇದು ಅಂತ? ಅರವಿಂದ್, ಮಾರ್ಚ್ 20ನೇ ತಾರೀಕಿನಂದು 6 ವರ್ಷದ ಮಗು ಒಂದು ಬಿರಿಯಾನಿ ತಿಂದು ಸಾವನ್ನಪ್ಪಿದೆ ಅನ್ನುವಂತ ಮಾಹಿತಿ ಸಿಕ್ಕಿತ್ತು. ಆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮಗು ಸತ್ತಿರೋದು ಬಿರಿಯಾನಿ ತಿಂದಲ್ಲ, ಅದನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಹಿರಂಗವಾಗಿದೆ. ಹಾಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಧಾರದ ಮೇಲೆ ಪ್ರಿಯಾಂಕಾ ಅವರ ಪತಿ ಪ್ರವೀಣ್ ಅವರು ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಮಗಳ ಕೊಲೆಯ ಬಗ್ಗೆ ದೂರನ್ನ ಕೊಟ್ಟಿರುವಂತದ್ದು. ಪೊಲೀಸರು ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡಿ ಆರೋಪಿ ಆಗಿರುವಂತ ಮೋಹನ್ ಅನ್ನ ಬಂಧಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಘಟನೆ ಬಳಿಕ ಆ ಮಗುವಿನ ತಾಯಿ ಪ್ರಿಯಾಂಕಾ ನಾಪತ್ತೆ ಆಗಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಿರುವಂತದ್ದು. ಪೊಲೀಸರು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರಿಯಾಂಕಾ ಮತ್ತೆ ಬಂಧನವಾಗಿರುವಂತ ಮೋಹನ್ ಇಬ್ರು ಕೂಡ ಅಕ್ರಮ ಸಂಬಂಧದಲ್ಲಿ ಇದ್ರು. ಆ ಕಾರಣಕ್ಕಾಗಿ ಈ ಒಂದು ಕೊಲೆ ನಡೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಹಾಗಾಗಿ ಸದ್ಯ ಮೋಹನ್ ಕುಮಾರ್ನನ್ನ ಬಂಧನ ಮಾಡಿರುವಂತ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಪ್ರಿಯಾಂಕಾ ಮತ್ತೆ ಆ ಮಗುವಿನ ಬಣ್ಣ ಸಾಕಷ್ಟು ವ್ಯತ್ಯಾಸ ಇತ್ತು ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಆ ಮಗುವನ್ನ ಕೊಲೆ ಮಾಡಿರುವ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆಯ ವೇಳೆ ಗೊತ್ತಾಗಿರುವಂತದ್ದು. ಆರೋಪಿ ಆಗಿರುವಂತ ತಾಯಿ ಪ್ರಿಯಾಂಕಾ ಪತ್ತೆಯಾದ ಬಳಿಕ ನೈಜ ಘಟನೆ ಕಾರಣ ಏನು ಅನ್ನುವಂಥದ್ದು ಪತ್ತೆ ಆಗ್ಬೇಕಾಗತ್ತೆ. ಇತ್ತೀಚೆಗೆ 2007ರಲ್ಲಿ ಪ್ರವೀಣ್ ಮತ್ತೆ ಪ್ರಿಯಾಂಕಾ ಇಬ್ರು ಮದುವೆ ಆಗಿರ್ತಾರೆ. ಮದುವೆ ಆದ ಬಳಿಕ ಆತನ ಸ್ನೇಹಿತ ಒಬ್ಬ ಪರಿಚಯವಾಗಿ ಅವರಿಬ್ರು ಲಿವ್ ಇನ್ ಟುಗೆದರ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಮಗುವಿಗೆ ಅವರ ಬಳಿ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಬಣ್ಣದ ವ್ಯತ್ಯಾಸದಲ್ಲಿ ಗಲಾಟೆಯಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು. ಸದ್ಯ ಮೋಹನ್ ಅನ್ನ ಬಂಧನ ಮಾಡಿರುವಂತ ಕಾಡುಗೋಡಿ ಪೊಲೀಸರು ಈಗ ಹೆಚ್ಚಿನ ತನಿಖೆಗೆ ಒಳಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತ ವಿಚಾರಗಳು ಈಗ ಗೊತ್ತಾಗ್ತಿರುವಂತದ್ದು. ಅರುಣ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಏನೂ ತಪ್ಪು ಮಾಡದ ಆ ಪುಟ್ಟ ಬಾಲಕಿ, ಈಗ ಆ ಮಗು ಮೃತಪಟ್ಟಿದೆ. ಆ ಸಾವಿಗೆ ನ್ಯಾಯ ಒದಗಿಸೋರು ಯಾರು, ಕಾರಣ ಯಾರು? ಹೆತ್ತ ತಾಯಿನೇ ಮಗುನ ಕೊಲ್ತಾಳೆ ಅಂತಂದರೆ ಹೆಂಗಪ್ಪ ಇದಂತೂ ಅರ್ಥನೇ ಆಗಲ್ಲ.